ಮಾಡಿ. ಆಯ್ತು ಪ್ರೊಫೆಷನಲ್ ಕಾಲ್ ಅದು, ಕೆಲ್ಸದ ವಿಚಾರಕ್ಕೆ ಮಾಡಿರೋದು. ಗೊತ್ತು ನಿಮ್ಮ ಪ್ರೊಫೆಷನಲ್ ಕಾಲ್. ಲವರ್ ಫೋನ್ ಬಂದಾಗ್ಲೇ ಗುಸು ಗುಸು ಪಿಸು ಪಿಸು ಅನ್ನೋದು ಇದ್ದೇ ಇರತ್ ಬಿಡಿ. ಕ್ಯಾರಿ ಆನ್. ಏನ್ ಕ್ಯಾರಿ ಆನ್ ಅಲ್ಲಿ ಏನಿಲ್ಲ ಅಲ್ಲಿ. ಇಡಿಯಟ್. ಹಲೋ, ಏನಕ್ಕೆ ಕಾಲ್ ಮಾಡ್ತಾ ಇದೀಯ ನೀನು? ಏನು ಎಗರಾಡ್ತಿದ್ಯಾ? ಜಾಸ್ತಿ ಕಿರಿಚ್ಬೇಡ, ಹೊಲ್ಗೆ ಬಿಚ್ಚೋಗಿ ಕಿಡ್ನಿ ಆಚೆ ಬಿದ್ಬಿಡುತ್ತೆ. ನಾಳೆ ಆಫೀಸಿಗೆ ಬಾ, ನಿಂಗೊಂದ್ ಸರ್ಪ್ರೈಸ್ ಇದೆ. ಏನ್ ಸರ್ಪ್ರೈಸ್? ಪ್ರಾಜೆಕ್ಟ್ ಓಕೆ ಆಯ್ತಲ್ಲ ಅದಕ್ಕೆ. ಪ್ರಾಜೆಕ್ಟ್ ಓಕೆ ಆಗಿದ್ದಕ್ಕಿಂತ ದೊಡ್ಡ ಸರ್ಪ್ರೈಸ್ ನೀನ್ ಏನ್ ಕೊಡ್ತೀಯ ಗೊತ್ತಾ ನನಗೆ? ನನ್ನ ಆಫೀಸಿಗೆ ಬಂದಾಗ ನಿನ್ ಮುಖ ಕಾಣಿಸ್ತಾ ಇರೋದು ಅದೇ ದೊಡ್ಡ ಸರ್ಪ್ರೈಸ್ ನನಗೆ. ನನ್ನ ಆಫೀಸಿಗೆ ನಾನ್ ಬರಕ್ಕೆ ನಿನ್ನ ಹತ್ರ ಹೇಳಿಸ್ಕೋಬೇಕಾ? ಕಟ್ ಮಾಡ್ತೀನಿ ಕಣೋ. ಹಿಂಗೆ ಮಾತಾಡ್ತಿದ್ರೆ ಮೊದ್ಲು ನಿನ್ ನಾಲ್ಕೆ ಕಟ್ ಮಾಡ್ತೀನಿ. ಜಾಸ್ತಿ ಬಿಲ್ಡಪ್ ತಗೋತಿದ್ಯಾ? ಇದೆಲ್ಲ ನಮ್ಮ ಹತ್ರ ನಡೆಯಲ್ಲಮ್ಮ. ನಿನ್ನತ್ರ ಬಾಯಿ ಬಡಿಕೆ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಓ, ನಿಂಗೆ ಇವಾಗ ಗೊತ್ತಾಯ್ತಾ? ನನಗ್ ನೀನು ಫಸ್ಟ್ ಡೇ ಮೀಟ್ ಮಾಡಿದಾಗ್ಲೇ ಗೊತ್ತಾಯ್ತು. ಇಡಿಯಟ್. ಇರಿಟೇಟ್ ಮಾಡಬೇಡ, ನನಗೆ ಚೆನ್ನಾಗಿರೋದಿಲ್ಲ. ನಂಗದ್ರಲ್ಲೊಂಥರ ಮಜಾ ಕಣೋ. ಏನ್ ಗೊತ್ತಾ ನೀನು? ಯು ಆರ್ ಅ ಬಿಗ್ ಸ್ಯಾಡೆಸ್ಟ್. ರಕ್ತ ಇರೋ ಬ್ರಹ್ಮ ರಾಕ್ಷಸಿ ನೀನು. ನೀನ್ ಕಣೋ, ನೀನು ದೊಡ್ಡ ಸೈಕೋ. ನೋಡು ಹುಚ್ಚ ಹೆಚ್ಚಾಗಿ ಹೇಗ್ ಕಿರ್ಚ್ತಿದ್ಯಾ. ಏಯ್ ಮರ್ಯಾದೆ ಇರ್ಲಿ ಮಾತಲ್ಲಿ. ಇಡಿಯಟ್. ಜಾಸ್ತಿ ಎಗ್ರಾಡ್ಬೇಡ, ಹೋಗ್ ಬಿತ್ಕೋ. ಅಲ್ಲ, 2 ದಿನ ಬೆಡ್ ರೆಸ್ಟ್ ತಗೊಂಡಿದ್ದಕ್ಕೆ ನನ್ನೆಲ್ಲ ಸೇರ್ಕೊಂಡು ಲವರ್ ಬಾಯ್ ಮಾಡಿದ್ದೀರಾ? ಇವ್ನು ನೋಡಿದ್ರೆ ಇಲ್ಲಿ ಲವ್ ಮದ್ವೆ ಅದು ಇದು ಅಂತ ತಲೆ ತಿಂತಾನೆ. ಇರಿಟೇಟಿಂಗ್ ಇಡಿಯಟ್ಸ್ ನೀವುಗಳೆಲ್ಲ. ಚಡಪಣ್ ಕಟ್ ದ ಕಾಲ್. ಏನ್ ಸರ್ ಕಾಲಲ್ಲೇ ರೊಮ್ಯಾನ್ಸಾ? ಏಯ್ ಶಟ್ ಅಪ್. ಅಲ್ಲಿ ಅವಳು ಹಂಗ ಆಡ್ತಾಳೆ, ಇಲ್ಲಿ ನೀನ್ ಹಿಂಗ ಆಡು. ತರ ಬಣ ಅಂತ ಇದ್ದ ನಮ್ಮ ಆಫೀಸು ಇವತ್ತು ಬಣ್ಣ ಬಣ್ಣದ ಚಿಟ್ಟೆಗಳು ಓಡಾಡೋ ಗಾರ್ಡನ್ ತರ ಕಾಣಿಸ್ತಾ ಇದೆ. ಒಂದೇ ಒಂದು ಬಳೆ ಸದ್ದು ನಮ್ಮ ಆಫೀಸ್ ವಾತಾವರಣ ಇಷ್ಟೆಲ್ಲಾ ಚೇಂಜ್ ಮಾಡಿದೆ. ಒಂದ್ ಸಣ್ಣ ಮನಸ್ಸು ಮಾಡಿದ್ರೆ ಮಂಗನು ಮಾನವಾಗುತ್ತೆ. ನಾವೆಲ್ಲ ಆಗಿಲ್ವಾ? ಯುವ ಸರ್ ಬಂದಿದ ತಕ್ಷಣ ಎಲ್ರೂ ಕ್ಲಾಪ್ ಮಾಡಿ. ಅವ್ರಿಗೆ ಫುಲ್ ಸರ್ಪ್ರೈಸ್ ಆಗ್ಬೇಕು. ಪೇಪರ್ ಬ್ಲಾಸ್ಟರ್ ಎಲ್ಲ ರೆಡಿನಾ? ಸೆಲೆಬ್ರೇಷನ್ ಅಂದ್ರೇನೆ ಅವನ್ಗಾಗಲ್ಲ ಅಂತವನ್ನ ಒಪ್ಸಿ ಸೆಲೆಬ್ರೇಷನ್ ಕರ್ಸ್ಕೊತಾ ಇದೆಯಾ? ಅವನ ಜೀವನದಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ. ಒಳ್ಳೇದೆ, ಹಳೇದನ್ನೆಲ್ಲ ಮರೆತು ಅವನ್ಗೆ ಒಳ್ಳೇದಾದ್ರೆ ಸಾಕು. ಎಲ್ಲಿ ಸರ್? ಯುವ ಸರ್ ಇನ್ನ ಬಂದಿಲ್ಲ. ಬೆಳಿಗ್ಗೆ ನನ್ನ ಜೊತೆನೆ ಬಾರೋ ಅಂದೆ. ಒಂದು ಚೂರು ಕೆಲಸ ಇದೆ, ನೀನು ಹೋಗು ಚಿಕ್ಕು ಅಂದ. ಇನ್ನೇನು ಬಂದ್ಬಿಡ್ತಾನೆ ಅನ್ಸುತ್ತೆ. ಯುವ ಸರ್ಗೆ ಇವತ್ತೊಂದು ಸರ್ಪ್ರೈಸ್ ಇದೆ, ಅದನ್ನ ನೋಡಿದ್ರೆ ಅವ್ರು ಫುಲ್ ಶಾಕ್ ಆಗ್ತಾರೆ. ಶಾಕ್ ಅವನು ಮಾತ್ರನಾ? ಓಹೋ, ಎಲ್ರಿಗೂ ಹೆಣ್ಮಕ್ಳು ಸರ್ಪ್ರೈಸ್ ಅಂದ್ರೆ ಎಲ್ರಿಗೂ ಶಾಕ್ ಆಗುತ್ತೆ. ಎಲ್ಲಿ ಯಾವಾಗ ಬಾಂಬ್ ಡಮ್ ಬಂದ್ಬಿಡುತ್ತೋ ಅಂತ. ಇವ ಬಂದ. ವೆಲ್ಕಮ್ ಸರ್, ಬನ್ನಿ ಬನ್ನಿ. ಹೇಗಿದ್ದೀರಾ ಸರ್? ನೀವು ವಾಪಸ್ ಬಂದಿದ್ದು ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಗೆಟ್ ವೆಲ್ ಡೋನ್ ಸರ್. ಹ್ಯಾಪಿ ಟು ಸಿ ಯು ಸರ್. ಥ್ಯಾಂಕ್ ಯು. ಮನಸ್ಸಿನ ಮಾತು ಹೇಳ್ರು, ಏನು ಕಿರಿಕ್ ನನ್ನ ಮಗ ಅಂತ ಚೇಬಲ್ ಕೂತ್ಕೊಂಡು ಬೈತಾ ಇರ್ತೀರ. ಈಗ ನೋಡಿದ್ರೆ ಹ್ಯಾಪಿ ದಿವಸ ಸರ್. ಬರಲೆ. ಯಾಕೆ ನಿಮಗ್ ಗೊತ್ತಿಲ್ವಾ? ಇದು ಕೇಕು, ಇದು ಬಲೂನು, ಇದು ಕಲರ್ ಪೇಪರು. ನೆನ್ನೆನೆ ಫೋನ್ ಮಾಡಿ ಹೇಳಿದ್ನಲ್ಲ ಸರ್, ಇವತ್ತು ಸೆಲೆಬ್ರೇಷನ್ ಇರುತ್ತೆ ಅಂತ. ಏನೋ ಒಂದು ಪ್ರಾಜೆಕ್ಟ್ನ ಅಪ್ರೂವ್ ಮಾಡ್ತಿದ್ಯಾ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ನಮ್ಮ ಕಂಪ್ನಿಲಿ ಈ ಥರ ಎಷ್ಟೋ ಪ್ರಾಜೆಕ್ಟ್ಸ್ ಮಾಡ್ಬಿಟ್ಟಿದೆ. ನಿಮ್ಮ ಕಂಪನಿಲಿ ಎಷ್ಟೋ ಪ್ರಾಜೆಕ್ಟ್ ಆಗಿರ್ಬೋದು, ಆದರೆ ನನ್ನ ಕರಿಯರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಇದನ್ನ ಸೆಲೆಬ್ರೇಟ್ ಮಾಡದೇ ಇರ್ತೀವಾ? ಜಾಸ್ತಿ ಬೇಡ, ಬಂದು ಸೆಲೆಬ್ರೇಷನ್ ಮಾಡಿ. ಇಲ್ಲ ಅಂದ್ರೆ ಅವರು ಆ ಕಡೆ ಚುಚ್ಚಿದ್ದಾರೆ, ನಾನು ಈ ಕಡೆ ಚುಚ್ಚಿಬಿಡ್ತೀನಿ. ಕಮಾನ್ ಗೈಸ್, ಬನ್ನಿ ಕೇಕ್ ಕಟ್ ಮಾಡಿ. ಹೊಸ ಪ್ರಾಜೆಕ್ಟ್ ಶುರು ಮಾಡೋದಕ್ಕೆ ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ. ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು. ಹೇ ವೇಟ್. ಇವತ್ತಿನ ಸೆಲೆಬ್ರೇಷನ್ಗೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಒಬ್ರು ಬಂದಿದ್ದಾರೆ. ಇವತ್ತು ಅವರೇ ಕೇಕ್ ಕಟ್ ಮಾಡಬೇಕು. ವೆಲ್ಕಮ್ ಟು ದ ಗ್ರೇಟ್ ಮದರ್ ಆಫ್ ಅವರ್ ಎಂಟರ್ಪ್ರೆನರ್, ಅರಸ್ ಫ್ಯಾಮಿಲಿಯ ಮದರ್ ಇಂಡಿಯಾ, ಒಳ್ಳೆ ಮನ್ಸು ಸ್ವೀಟ್ ಮಿಸಸ್ಸು. ಅವರೇ ನಮ್ಮೆಲ್ಲರ ಪ್ರೀತಿಯ ಅಮ್ಮ ನಂದಿತಾ ಅರಸ್. ಏನು ಆಟ ಆಡ್ತಾ ಇದೆಯಾ?
ಯಾರು ಯಾರು ನಿನಗೆ ಈ ಹೆಂಗಸನ್ನ ನನ್ನ ಕಂಪ್ನಿ ಒಳಗಡೆ ಕರ್ಕೊಂಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ನನ್ನ ಆಫೀಸಲ್ಲಿ ಯಾವ ಒಂದು ಹೆಂಗಸರಿಗೂ ಪ್ರವೇಶ ಇಲ್ಲ ಅಂತ ಗೊತ್ತು ತಾನೆ. ಅಂತದ್ರಲ್ಲಿ ನಿನ್ನ ಒಬ್ಳನ್ನ ಒಳಗ್ ಬಿಟ್ಕೊಂಡಿದ್ದೀನಿ. ಅಷ್ಟು ಮಾತ್ರಕ್ಕೆ ನಿನಗೆ ಇಷ್ಟ ಬಂದಂಗೆ ಆಟ ಆಡ್ತೀಯ ನೀನು? ಏಯ್, ಈ ನಿನ್ನ ಕೆಟ್ಟ ಮುಖ ನೋಡೋದನ್ನ ಇರಿಟೇಷನ್ ನನಗೆ. ಅಂತದ್ರಲ್ಲಿ ಇವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಜೋಕರ್ ತರ ಸೀನ್ ಕ್ರಿಯೇಟ್ ಮಾಡ್ತೀಯ ನೀನು. ಒಂದು ತಿಳ್ಕೊ, ಕೆಲಸ ಮಾಡಿದ್ರೆ ಮಾತ್ರ ಸಾಲದು, ಕೆಲಸ ಮಾಡೋ ಜಾಗದಲ್ಲಿ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನಷ್ಟಕ್ಕೆ ನೀನು? ನೀನೇನೇ ಮಾತಾಡಿದ್ರು, ನೀನೇನೇ ಆಟ ಆಡಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ನೆವರ್. ನನ್ನ ತಾಳ್ಮೆಗೂ ಒಂದು ಮಿತಿ ಅಂತ ಇದೆ, ಒಂದು ಲಿಮಿಟ್ ಅಂತ ಇದೆ. ಅಂಡ್ ನೆವರ್ ಟೆಸ್ಟ್ ಮೈ ಪೇಷನ್ಸ್. ನನ್ನ ಜೀವನದಲ್ಲಿ ಇರೋ 2 ಮೇಜರ್ ಡಿಸ್ಟರ್ಬೆನ್ಸ್ ಅಂದ್ರೆ ಅದು ನೀವುಗಳೇ. ಎಸ್, ನೀವಿಬ್ರೆ. ನೀವಿರೋ ಜಾಗದಲ್ಲಿ ನನಗೆ ನಯ ಪೈಸಾ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಈ ಸೆಲೆಬ್ರೇಷನ್ ಮಾಡಿ ಏನ್ ಪ್ರೂವ್ ಮಾಡ್ಬೇಕು ಅಂತ ಹೊಟ್ಟಿದ್ಯಾ ನೀನು? ಔಟ್. ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್.